ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಅಲ್ಲೇ 7 ಗಂಟೆಗೇ ಬಿಸಿಲು ಸ್ವಲ್ಪ ಮೇಲೆ ಯಾವ ಥರ ಬಂದಿದೆ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಮೇಲೆ ಹೋಗೋದು? ಇನ್ನು ಫ್ರೆಂಡ್ಸ್, ನಾನು ಇನ್ನೂ ತುಳಸಿ ಗಿಡನ ತಂದಿಟ್ಟಿಲ್ಲ ನೋಡಿ, ಎಲ್ಲ ಸ್ಟೇರ್ಕೇಸ್. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೇ ಆಲ್ರೆಡಿ ನಾನು ಎಲ್ಲನೂ ಗುಡಿಸಿ ಕ್ಲೀನಾಗಿ ಮಾಪ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಡೈಲಿ ಮಾಪ್ ಹಾಕ್ತೀನಿ. ತೂಗು ಎಲ್ಲದು ಹಾಸಿಗೆ ನೋಡಿದ್ದೀರಲ್ಲ ನೀವೇ. ಇನ್ನು ಫ್ರೆಂಡ್ಸ್, ಮನೆಯೆಲ್ಲ ಮಾಮೂಲಿ ಕ್ಲೀನಾಗಿದೆ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನೋಡಿ ಅಲ್ಲಿ ದೀಪ ಉರಿತಾ ಇದೆ, ಪೂಜೆನೂ ಆಯಿತು. ಬನ್ನಿ ಫ್ರೆಂಡ್ಸ್, ಇನ್ನು ನಾನು ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ, ನಾಷ್ಟ ಮಾಡಿದ್ದೀನಿ, ಅದನ್ನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಸ್ಟವ್ನ ಸಿಂಪಲ್ಲಾಗಿ ಕ್ಲೀನ್ ಮಾಡಿದ್ದೀನಿ. ಮಾಮೂಲಿ ಇವಾಗ ಅಡುಗೆ ಮಾಡೋದ್ನಲ್ಲ, ಸ್ವಲ್ಪ ಗಲೀಜಿತ್ತು, ಹಾಗಾಗಿ ಮಾಮೂಲಿ ಡೈಲಿ ಒರೆಸ್ತೀನಿ ಫ್ರೆಂಡ್ಸ್. ನಾನು ಉಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ವೀಕ್ಲಿ ಒಂದೇ ಟೈಮು. ಯಾರಾದರೂ ಏನು, ನಾವು ಎಲ್ಲರೂ ಬ್ಯುಸಿ ಇರ್ತೀವಲ್ಲ ಫ್ರೆಂಡ್ಸ್, ಯಾರೇನು ಬರೀ ಸ್ಟವ್ ಕ್ಲೀನ್ ಮಾಡೋಕ್ಕೆ ನಾವು ಕೂತಿಲ್ಲ. ಇನ್ನು ಫ್ರೆಂಡ್ಸ್, ಇಷ್ಟು ಪಾತ್ರೆ ಐತೆ, ಅದನ್ನು ವಾಶ್ ಮಾಡಬೇಕು. ಇನ್ನು ಬನ್ನಿ, ಇವತ್ತು ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ಏನು ಅಡುಗೆ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಲ್ಲಿಕಾಯಿನ ಇಷ್ಟಿದೆ, 1 ವೀಕ್ ಆಯಿತು ತಂದು. ಅದಾದಮೇಲೆ ಇಲ್ಲಿ ಫ್ರೆಂಡ್ಸ್ ಜ್ಯೂಸು, ನಲ್ಲಿಕಾಯಿ ಮತ್ತು ಬೀಟ್ರೋಟು, ಇನ್ನೊಂದೇನಪ್ಪ ಹಾಕಿದ್ದೀನಿ, ದಾಳಿಂಬೆ ಫ್ರೆಂಡ್ಸ್. ಈ ವೀಕೆಲ್ಲ ಆಗುತ್ತೆ. 1 kg ತಂದಿದ್ದೆ, ಹಂಗಾಗಿ ರೆಡಿ ಮಾಡಿದ್ದೀನಿ. ಇನ್ನು ಈಗ ಫ್ರೆಂಡ್ಸ್, ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ 5 ಗಂಟೆಗೆ ಎದ್ದು, ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ನಾನು ಬೇಗ ಎದ್ದೇಳ್ತೀನಿ ಅಂತ. ಬೇಗ ಎದ್ದು ನಾನು 5 ಗಂಟೆಗೆ ಎದ್ದೆ ಫ್ರೆಂಡ್ಸ್. 5 ಗಂಟೆಗೆ ಎದ್ದವಳು ನಾನು. ಕಸ ಗುಡಿಸಿ ಇದು ಮನೇನ ಫ್ರೆಂಡ್ಸ್ ನೆನ್ನೆನೇ ಕ್ಲೀನ್ ಮಾಡಿದೆ. ನಾನೇನು ಡೈಲಿ ಮನೆ ಮಾಪಾಕಲ್ಲ ನಾವು. ನೆನ್ನೆ ಎಲ್ಲನೂ ಆಲ್ರೆಡಿ ನಾನು ಕಸ ಗುಡಿಸಿ ಮಾಪಾಕಿ ಎಲ್ಲ ಮಾಡಿದೆ. ಬರೀ ಡೈಲಿ ಕಸ ಗುಡಿಸ್ಕೊತೀವಿ. ಇನ್ನು ಪ್ಯಾಸೇಜ್ನೂ ಅಷ್ಟೇ ಫ್ರೆಂಡ್ಸ್, ನಾವೇನು ಡೈಲಿ ವಾಶ್ ಮಾಡಲ್ಲ. ಒಂದು ಸಲ ಕಸ ಗುಡಿಸಿ ಮಾಪಾಕತ್ತೀನಿ. ಇನ್ನು ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋರ ವಿಷಯ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ನಂದು ಕಂಟಿನ್ಯೂ ಡ್ಯೂಟಿ ಮುಗ್ದೋಗಿತ್ತು. ಮತ್ತು ಇವತ್ತೊಂದು ದಿವಸ ಮಾಡಬೇಕು ಅಂತ ಹೇಳಿದರು. ಇವತ್ತು ನಂದು ಕಂಟಿನ್ಯೂ 9 to 9 ಡ್ಯೂಟಿ ಇದೆ ಫ್ರೆಂಡ್ಸ್. ಹಂಗಾಗಿ ರಾತ್ರಿ ಫ್ರೆಂಡ್ಸು ನಾನು ಮಾಮೂಲಿ ಏನೋ ಗೊತ್ತಿಲ್ಲ 3 ಡೇಸಿಂದ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಟ್ಯಾನಿ ರೋಡ್ ಹತ್ರ ಬರ್ತೀನಿ, ಫುಲ್ ಜಾಮ್ ಆಗುತ್ತೆ. ಅಲ್ಲಿ 9 ಗಂಟೆಗೆ ಬಿಟ್ಟರೆ ಫ್ರೆಂಡ್ಸ್, ಮನೆಗೆ ಏನಿಲ್ಲ ಅಂದರೂ 10 ಗಂಟೆ 10 ನಿಮಿಷಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಅಷ್ಟು ಟಯರ್ಡ್ ಆಗೋಗ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬೆಂಗಳೂರು ಜೀವನ ನಿಮಗೆ ಗೊತ್ತು, ಅಷ್ಟು ಟ್ರಾಫಿಕ್ ಆಗ್ತಾಯಿದೆ ಫ್ರೆಂಡ್ಸ್. ಬನ್ನಿ, ಇನ್ನು ಇವತ್ತು ನಾನು ಏನೆಲ್ಲ ನಾಷ್ಟ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದವಳೆಯ ಫಸ್ಟೇ ವೈಟ್ ರೈಸ್ನ ಮಾಡಿಬಿಡ್ತೀನಿ. ಯಾಕೆ ಅಂದರೆ ಬೇಗ ನಾನು ಅದು ಇದು ಕೆಲಸ ಮಾಡುವಾಗ ನೋಡಿ ವಿಷಲ್ ಕೂಗುತ್ತೆ, ಅದ್ರ ಪಾಡ್ಗೆ ಅದು ಕೂಗ್ಕೊಳ್ಳುತ್ತೆ ಅಂತ ಫ್ರೆಂಡ್ಸ್. ನೋಡಿ, ಇದು ವೈಟ್ ರೈಸ್ ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ನಾನು ಏನು ನಾಷ್ಟ ಮಾಡೋದು ಅನ್ನೋ ಟೈಮಲ್ಲಿ ನಂಗೆ ನೆನಪಾಗಿದೆ ಪ್ಲೈನ್ ಅಕ್ಕಿ ರೊಟ್ಟಿ. ನೋಡಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿನ ನಾನು ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಅನ್ನ ಇದ್ದರೆ ಅನ್ನನ ಬೇಯಿಸಿ ಆದರೂ ನೀವು ಹಾಕೋಬೋದು, ಅನ್ನ ಬೇಯಿಸಿ ಆದರೂ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಹಂಗೆ ಅಂಬಲಿ ಥರ ಮಾಡ್ಕೊಂಡು ಹಾಕೋಬೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಪೂರ್ತಿ ಪ್ಲೈನ್ ರೊಟ್ಟಿ ಕಾಣಿಸ್ತಾ ಇದೆಯಾ? ಪ್ಲೈನ್ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಪ್ಲೈನ್ ರೊಟ್ಟಿ ಮಾಡ್ತೀನಿ. ಪ್ಲೈನ್ ರೊಟ್ಟಿಗೆ ಫ್ರೆಂಡ್ಸ್, ನಾನು ನೋಡಿ ಇದನ್ನು ಒಬ್ಬೊಬ್ಬರು ಗುರೆಳ್ಳು ಅಂತಾರೆ, ಒಬ್ಬೊಬ್ಬರು ಹುಚ್ಚೆಳ್ಳು ಅಂತಾರೆ. ನೋಡಿ ಫ್ರೆಂಡ್ಸ್, ಪುಡಿ ಮಾಡಿ ಹುರಿದು ಇದು ಇಟ್ಟಿರೋದು. ಇದೇನು ಫ್ರೆಂಡ್ಸ್, ನಾನು ಇವಾಗ ಮಾಡಲಿಲ್ಲ, ಸ್ವಲ್ಪ ಮನೇಲೇ ಇತ್ತು. ನನ್ನ ಮಗಳು ಅವತ್ತು ಮಾಡಿದ್ಲು. ಅದು ಇದಕ್ಕೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಬೇಕಿದ್ರೆ ನೀವು ಹಾಗೆ ಆದರೂ ತಿನ್ಬೋದು, ಅದು ನಿಮಗೆ ಸೇರ್ಕೊಂಡಿದೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಫ್ರೆಂಡ್ಸ್, ಯಾಕೆ ಅಂದರೆ ಡೈಲಿ ಸಾಂಬಾರು ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ. ಏನು ಸಾಂಬಾರು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಹುಳ್ಳಿಕಾಳು ಮತ್ತು ತೊಗರಿಕಾಳು, ಅಲ್ಲಿಂದ ಬಂದು ಇದು ಹುಳ್ಳಿಕಾಳು, ತೊಗರಿಕಾಳು, ಅಲಸಂದಿ ಬೀಜ ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅದನ್ನೇ ಇದರೊಳಗಡೆ ಹಾಕಿ ಬೇಯಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ ಇವತ್ತು. ಯಾಕೆ ಅಂದರೆ ಫ್ರೆಂಡ್ಸ್, ನಮಗೂ ಟೈಮ್ ಇರಲ್ವಲ್ಲ. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು ಕಾಳು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಳು ಫ್ರೆಂಡ್ಸ್? ಕಾಳು ಮಾಡಿದ್ದೀನಿ, ಅಲಸಂದಿ ಕಾಳು ಮಾಡಿದ್ದೀನಿ. ಅದರಲ್ಲಿ ಅಲಸಂದಿ ಕಾಳು ಮತ್ತು ಅಲಸಂದಿ ಕಾಯಿ, ಅಲ್ಲಿಂದ ಬಂದು ತೊಗರಿಕಾಳು ಮತ್ತು ಇದು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಫ್ರೆಂಡ್ಸ್, ಹುಳ್ಳಿಕಾಳು, ಅಲಸಂದಿ ಕಾಯಿ ಥರ ಬೀಜ ಇತ್ತಲ್ಲ ಅದು, ಆಮೇಲೆ ಅವರೆಕಾಳು ಹಾಕಿದ್ದೀನಿ ಫ್ರೆಂಡ್ಸ್. ತೊಗರಿಕಾಳು ಹಾಕಿಲ್ಲ, ಸಾರಿ, ನಾನು ಅವರೆಕಾಳು ಅಂತ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇದು ಅವರೆಕಾಳು. ನೋಡಿ ಫ್ರೆಂಡ್ಸ್, ಅವರೆಕಾಳು, ಇನ್ನು ಮಾಮೂಲಿ ಹುಳ್ಳಿಕಾಳು. ಇನ್ನು ಫ್ರೆಂಡ್ಸ್, ಇದು
ಅಲಸಂದಿ ಬೀಜ ನಿಮಗೆ ಗೊತ್ತು ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಅದರೊಳಗಡೆ ಹಾಕಿದ್ದೀನಲ್ಲ, ಬೇಯಿಸಿ ಫ್ರೆಂಡ್ಸ್ ಕಾಳನ್ನ ಒಗ್ಗರಣೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೆನೆಸಿ ಮಲ್ಕೊಳ್ಳೋಣ ಅಂದರೆ ನನಗೆ ಟೈಮ್ ಇರಲಿಲ್ಲ. ರಾತ್ರಿ ಅವಳಿಗೆ ಹೇಳೋದನ್ನು ಮರೆತೆ. ಆಮೇಲೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಒಣಗಿತ್ತಲ್ಲ ಅಂದ್ಬಿಟ್ಟು ಒಂದು 8-10 ವಿಷಲ್ನ ಕೂಗ್ಸಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಬೇಗ ಬೇಯಲಿ ಅಂತ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಈಗ ನಿಮ್ಗೆ ಹತ್ರದಿಂದ? ಒಗ್ಗರಣೆ ಮಾಡಿದ್ದೀನಿ. ಇದು ಈಗ ಬೆಳಗ್ಗೆನೆ ನಾನು ಬೇಯಿಸಿ ಒಗ್ಗರಣೆ ಮಾಡಿರೋದು. ಕಾಣಿಸ್ತಾ ಇದೆಯಾ? ಇನ್ನು ಅದು ಮಾಮೂಲಿ ಕುಟ್ಟುಂಡಿ ಅಂತಾರೆ, ಒಬ್ಬರು ಹುಚ್ಚಳ್ಳುಡಿ ಅಂತಾರೆ. ಇನ್ನು ಫ್ರೆಂಡ್ಸ್ ಸಾಂಬಾರಂತೂ ಘಮ ಘಮ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಮುದ್ದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಆದರೆ ಈಗ ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ರಾತ್ರಿ ಫ್ರೆಂಡ್ಸ್ ನನ್ನ ಮಗಳು 11 ಗಂಟೆಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಸಾಂಬಾರಿತ್ತು ಎದ್ದೇಳಿಸಿ ಊಟಕ್ಕೆ ಹಾಕೊಟ್ಲು. ನಾನು ಊಟ ತಿಂದಾಗ ಆಲ್ರೆಡಿ 11 ಗಂಟೆ. ಇನ್ನು ಫ್ರೆಂಡ್ಸ್ ನೋಡಿ, ಕಾಣಿಸ್ತಾ ಇದೆಯಾ ರೊಟ್ಟಿ ಇವಾಗ ನಿಮಗೆ ಕ್ಲೀನಾಗಿ? ಅದ್ರ ಕೆಳಗಡೆ ಸ್ಟೀಲ್ ಕುಕ್ಕರಲ್ಲಿರೋದು ರೈಸ್. ಫ್ರೆಂಡ್ಸ್ ಈ ಕುಕ್ಕರು ಪ್ರೆಸ್ಟೀಜು ತಗೊಂಡು 3-4ನೇ ವರ್ಷಕ್ಕೆ ಬಂತು. ಆದರೆ ಫ್ರೆಂಡ್ಸ್ 3.5 ಲೀಟ್ರದು 3,500, 1.5 ಲೀಟ್ರದು 2,500 ತಂದಿದೆ. ಏನೂ ಆಗಿಲ್ಲ ಫ್ರೆಂಡ್ಸ್. ಒಂದು ವಿಷಲ್ಲು ಸಹ ಆಗಿಲ್ಲ, ಯಾವ ವಾಷರು ಹೋಗಿಲ್ಲ. ಅದೇ ಫ್ರೆಂಡ್ಸ್ ನೋಡಿ, ಕಾಸಿಗೆ ತಕ್ಕನಾಗ ಕಜ್ಜಾಯ ಅಂತೀವಲ್ಲ, ಆ ಥರ ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದು ಬಂದು ಪ್ರೆಸ್ಟೀಜು. ಇನ್ನು ಫ್ರೆಂಡ್ಸ್ ಇಲ್ಲಿ ತುಪ್ಪದ ಜಾಡಿ, ಉಪ್ಪಿನಕಾಯಿ ಜಾಡಿ ನಿಮ್ಗೆ ಆಲ್ರೆಡಿ ಎಷ್ಟೋ ಸಲ ತೋರಿಸ್ತಾನೆ ಇರ್ತೀನಿ. ಅದೇನು ಡೈಲಿ ತೋರಿಸೋದು ಫ್ರೆಂಡ್ಸ್? ಇನ್ನು ಪೂಜೆನೂ ಆಯಿತು, ಅದೇನು ತೋರಿಸ್ಬೇಕು ಡೈಲಿ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ ಇಲ್ಲಿ ಜ್ಯೂಸ್ ಆಲ್ರೆಡಿ ದಾಳಿಂಬೆ, ನಲ್ಲಿಕಾಯಿ ಮತ್ತು ಇದು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಅದನ್ನು ಬಾಟ್ಲಿಗೆಲ್ಲ ಹಾಕಬೇಕು. ಇನ್ನು ಫ್ರೆಂಡ್ಸ್ ನಾನು ಬಟ್ಟೆ ಐರನ್ ಮಾಡಿಲ್ಲ. ಬಟ್ಟೆ ಐರನ್ ಮಾಡ್ಕೊಂಡು ರೆಡಿ ಆಗಬೇಕು. ಕಾಳಂತೂ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇದೆ. ನಾನು ಇವಾಗ ಒಂದು ಸ್ವಲ್ಪನ ಟೇಸ್ಟ್ ನೋಡ್ತೀನಿ ತಡೀರಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲಸಂದಿಕಾಯಿ ನೋಡೋಣ ಬನ್ನಿ. ಅದೂ ಫುಲ್ ಬೆಂದೋಗಿದೆ ಫ್ರೆಂಡ್ಸ್. ನಾನು ಒಂದೇ ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಮೋಸ್ಟ್ಲಿ ನನ್ನ ಮಗಳಿಗೆ ಖಾರ ಇರಲ್ಲ ಅನ್ಕೋತೀನಿ. ನೋಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು ಈ ವಾಟರ್ ಬಾಟ್ಲನ್ನ ಜ್ಯೂಸ್ ತಗೊಂಡು ಹೋಗೋಕ್ಕೆ ಅಂತಲೇ ತಂದೀನಿ, ಚಿಕ್ಕದು 200. ಕುಡಿಯೋಕ್ಕೆ ಟೈಮ್ ಇಲ್ದಾಗ ಫ್ರೆಂಡ್ಸ್ ನಾನು ತಗೊಂಡೋಗ್ತೀನಿ. ಇನ್ನು ಫ್ರೆಂಡ್ಸ್ ಈ ರೊಟ್ಟಿಗೂ ಮೊಸರಿಗೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಮಾಡಿ. ಏನಿಲ್ಲ ಫ್ರೆಂಡ್ಸ್, ಇದು ಹುಚ್ಚಳ್ಳಿ ಇರುತ್ತಲ್ಲ, ಅದನ್ನು ಹುರ್ಕೊಳ್ಳಿ. ಹುರಿದ್ಬಿಟ್ಟು ಒಣಮೆಣ್ಸಿಕಾಯಿನೂ ಹುರ್ಕೊಳ್ಳಿ, ಬೆಳ್ಳುಳ್ಳಿನೂ ಹುರ್ಕೊಳ್ಳಿ, ಎಲ್ಲನೂ ಪುಡಿ ಮಾಡ್ಕೊಳ್ಳಿ, ಹುಣಸೆಹಣ್ಣು ಸ್ವಲ್ಪ ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್ ನಾನು ಈ ಬಸ್ಸಾರಿಗೆ ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಲಿ ಹುರ್ಕೊಳ್ಳಿ, ಮತ್ತು ಕರ್ಬೇವಿನ ಸೊಪ್ಪು ಹುರ್ಕೊಳ್ಳಿ, ಕೊತ್ತಂಬರಿ ಇದ್ದರೆ ಹಾಕೊಳ್ಳಿ ಫ್ರೆಂಡ್ಸ್, ನಾನೇನು ಹಾಕಲ್ಲ. ಇನ್ನು ಹುಣಸೆಹಣ್ಣು, ಟೊಮೊಟೊ ಹಾಕ್ಬೇಡಿ, ಸ್ವಲ್ಪ ಬೆಂದಿರೋ ಕಾಳು, ತೆಂಗಿನಕಾಯಿ ಇಷ್ಟನ್ನು ಹಾಕೊಂಡು ರುಬ್ಬಿ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕಿ. ಯಾಕಂದರೆ ನಾನು ಯಾವಾಗಲೂ ಬಸ್ಸಾರಿಗೆ ಇಷ್ಟೇ ಹಾಕೋದು, ತೆಂಗಿನಕಾಯಿ, ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಲಿ ಹುರ್ಕೊಳ್ಳಿ. ಟೊಮೊಟೊ ಹಾಕ್ಬೇಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಟೊಮೊಟೊನ ಹಾಕಲ್ಲ. ಅದೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಒಗ್ಗರಣೆ ಮಾಡಿ ಅದನ್ನ ರಸ ಸ್ವಲ್ಪ ಹೊತ್ತು ಬೇಯಿಸಿ ತೆಗೆದಿಟ್ಬಿಡಿ. ಬಸ್ಸಾರು ಫ್ರೆಂಡ್ಸ್ ಆ ರೀತಿ ಮಾಡಿದ್ರೆ ನಿಮಗೆ ಗೊತ್ತು. ಆವಾಗೆಲ್ಲ ನಮ್ಮ ಅಜ್ಜಿಯವರು, ಈಗ ನಮ್ಮ ಅಮ್ಮ ಅವರು ಎಲ್ಲರೂ ಇದೇ ಸ್ಟೈಲಲ್ಲಿ ಮಾಡೋದು ಫ್ರೆಂಡ್ಸ್. ನಾನು ಯಾಕೆ ಮುಚ್ಚಿಲ್ಲ ಎಲ್ಲಾದರೂ ಮೇಕೋವೆ ಅಂದರೆ, ಈಗ ನಾನು ತಗೊಂಡು ಹೋಗುವಾಗ ಎಲ್ಲ ಬಿಸಿ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ಇವಾಗ ಮುಚ್ಚಿಬಿಟ್ರೆ ನಾನು ಮುಚ್ಚಳ ಹಾಕ್ಕೊಂಡು ತಗೊಂಡು ಹೋಗ್ತೀನಲ್ಲ, ಅದು ಒಂಥರ ಆಗುತ್ತೆ. ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್ ನೋಡಿ, ರೊಟ್ಟಿ ನಾನು 5 ರೊಟ್ಟಿ ಮಾಡಿದ್ದೀನಿ. ಯಾಕೆ ಫ್ರೆಂಡ್ಸ್, ಅನ್ನನೂ ಮಾಡಿದ್ದೀನಲ್ಲ, ಪ್ಲೇನ್ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಡೈಲಿ ಏನು ನಾಷ್ಟ ಮಾಡೋದು ನಿಮಗೆ ಗೊತ್ತಲ್ಲ, ಹೆಂಗಸ್ರದ್ದು ಗೋಳು. ಹಂಗಾಗಿ ರೊಟ್ಟಿ ಅಷ್ಟು ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಟೈಮ್ಗೆ ನಂದು ಇಷ್ಟು ಕೆಲಸ ಆಗಲೇಬೇಕು. ಇನ್ನೇನು ಒಳಗಡೆನೂ ಕ್ಲೀನ್ ಆಗೋಯ್ತು. ಈಗ ಬಟ್ಟೆ ಐರನ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಫ್ರೆಂಡ್ಸ್ 7:15 ಆಗೇ ಹೋಗುತ್ತೆ. ನಂದಿರೋದು 8:00ವರೆಗೆಲ್ಲ ಅಲ್ಲಿ ಮೀಟಿಂಗಿಗೆ ಹೋಗೋಕ್ಕೆ ನಾನು ಅಲ್ಲಿ ಹೋಗಿರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಾನು ರೆಡಿ ಮಾಡಿರೋದು. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ನನ್ನ ಕೆಲಸ. ಫ್ರೈಡೇ ಪೂಜೆನೂ ಆಗೋಯ್ತು. ಯಾಕೋ ನಾವು ಫ್ರೆಂಡ್ಸ್ ಬೆಳಗ್ಗೆನೆ ಜ್ಯೂಸು ರೆಡಿ ಆಗೈತೆ.
ಸಾಂಬಾರು ಅದಕ್ಕೆ ಎಲ್ಲನೂ ನಾನು ಓಪನಲ್ಲೇ ಇಟ್ಟಿರ್ತೀನಿ ಫ್ರೆಂಡ್ಸ್. ಇನ್ನೇನೀಗ ನಾನು ಫಿಲ್ ಮಾಡಬೇಕು ಬಾಕ್ಸ್ಗಳಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಷ್ಟೊತ್ತವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.